ಸ್ಥಾನಕ್ಕೆ ನಾವು ಸ್ಪರ್ಧೆ ಅಲ್ಲ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ ಈಗಾಗಲೇ. ಈಗ ಅವ್ರಿಗೆ ಬೇಕಾಗಿದ್ದು 2028ರಲ್ಲೇ ಮುಖ್ಯಮಂತ್ರಿ 2028ರೂ ಮಾಡಿದ್ರು ಅಂದ್ರೆ ಈಗ ನನಗೆ ಸ್ಪಷ್ಟೀಕರಣ ಕೊಡ್ರಿ ಅಂದ್ರೆ ಅನ್ನೋ ಅರ್ಥದಲ್ಲ. ನಾನು ಬಿಟ್ಟು ಹೋಗ್ತೀನಿ ಅನ್ನೋ ಧಮಕಿನೂ ಇಲ್ಲ ಅಂತಲ್ಲ, ಸಹಜ ಅದ. ಯಾಕಂದರೆ ಅವ್ರಿಗೆ ಗೋಡೆ ಇರ್ತದೆ, ಅವ್ರು ತಾವು ಉಳಿಬೇಕಾಗಿದೆ, ರಾಜಕೀಯವಾಗಿ ಉಳಿಬೇಕಾಗಿತ್ತಪ್ಪ ಅಂತಂದ್ರೆ ಈ ಬೇಡಿಕೆ ಇಟ್ಟಿದ್ದಾರೆ. ಈ ಬೇಡಿಕೆ ಸಾಧ್ಯ ಏನದ ಎಂತ ತಿಳ್ಕೊಳ್ಳೋಂಥದ್ದು, ಚರ್ಚೆ ಮಾಡುವಂಥದ್ದು, ತಿಳಿದಕ್ಕೊಂದು ಪರಿಹಾರ ಕೊಟ್ಟರೆ ಅವ್ರಿಗೊಂದಿಷ್ಟೇನೋ ಭರವಸೆ ಮೂಡಿಸಿದ್ದಾರೆ. ನಿಶ್ಚಿತವಾಗಿ ಪಾರ್ಟಿ ಹೊಡೆದು ಹೋಗುವಂಥ ಎಲ್ಲ ಸಾಧ್ಯಗಳು ಕಡಿಮೆ ಆಗ್ತಾವೆ ಅನ್ನೋದು ಎರಡು ಮಾತಿಲ್ಲ. ಮತ್ತು ಸಿದ್ದರಾಮಯ್ಯರಿಗೂ ಮೂಲ ಇಷ್ಟೇ ಬೇಕಾಗಿದೆ ಅವ್ರಿಗೂ. ಯಾಕಂದರೆ ಯಾರೂ ತಮ್ಮ ಮಕ್ಕಳಿಗೆ ಯಾವ ರೀತಿ ಹೋರಾಟ ಮಾಡ್ತಾರೋ ಇನ್ನೊಬ್ಬರ ಮಕ್ಕಳಿಗೆ ಅಷ್ಟು ಹೋರಾಟ ಮಾಡ್ತಾರೋ, ಅದು ಅವ್ರ ಸಲುವಾಗಿ ಕಠೋರವಾಗಿ ನಿಲ್ತಾರೋ ಅನ್ನೋದು ಹೇಳೋದು ಅಷ್ಟೇ ಕಷ್ಟ. ಯಾಕಂದರೆ ಮನುಷ್ಯನಿಗೆ ಮೊದಲು ತಾವು ಉಳಿಬೇಕು, ತನ್ನ ಕುಟುಂಬ ಉಳಿಬೇಕು, ಆನಂತರ ಮೂರನೇ ಥರ್ಡ್ ಪರ್ಸನ್ ವಿಚಾರ ಮಾಡುವಂಥದ್ದು ನಾವು ಲೋಕಾಲಿಟಿ ನೋಡ್ತಾ ಬಂದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ರೀತಿ ಬಂದಿದ್ದಾರೆ ಅವರು. ಆದರ್ಶ ಒಳ್ಳೆ ಆದರ್ಶವಾದಿ ಇರ್ಬೋದು, ಸಮಾಜವಾದಿ ಆಗಿರ್ಬೋದು, ಮತ್ತೂ ಆಗಿರ್ಬೋದು, ಗೋಪಾಲಗೌಡರ ಒಂದು ಗರಡಿಯಲ್ಲಿ ಬೆಳೆದಿರ್ಬೋದು, ಪ್ರೊಫೆಸರ್ ರಂಜನ್ ಸ್ವಾಮಿ ಅವ್ರ ಜೊತೆ ಗೂಡಿರ್ಬೋದು, ಜಯಂತ್ ಪಟೇಲರ ಬಗ್ಗೆ ಜೊತೆಗೂಡಿ ರಾಜಕೀಯ ಮಾಡಿರ್ಬೋದು, HD ದೇವೇಗೌಡರ ಜೊತೆ ಕೂಡಿ ರಾಜಕೀಯ ಮಾಡಿರ್ಬೋದು. ಇಲ್ಲಪ್ಪ ಸಮಥಿಂಗ್ ಬೆಟರ್ ದನ್ ನಥಿಂಗ್ ಮಾಡ್ಕೊಂಡು ಬಂದು ಒಳ್ಳೆ ಇವತ್ತು ಕೆಲಸ ಮಾಡ್ತಾನೂ ಇದ್ದಾರೆ. ಆದರೆ ಯಾವ ಪ್ರಮಾಣದಲ್ಲಿ ಮಾಡಬೇಕು ಅದಾಗಿಲ್ಲ. ರೈತರಿಗೆ ಇನ್ನೂ ಮಾರ್ಕೆಟ್ ಮಾಡಿ ಕೊಡುವ ಸ್ಥಿತಿಯಲ್ಲಿ ಅವ್ರು ಚಿಂತನೆ ಮಾಡ್ತಾ ಇಲ್ಲ. ಇವೆಲ್ಲ ಬೇರೆ ವಿಷಯ. ಬಟ್ ಅವ್ರಿಗೆ ಮಾಡಿ ಅನ್ನೋದು, ಜೊತೆಗೆ DK ಶಿ ಅವರಿಗೆ ಭರವಸೆ ಕೊಡುವಂಥದ್ದು ಹೈಕಮಾಂಡ್ ಕರ್ಮ. ಇದಕ್ಕೆ ನೀವೇನಂತೀರಿ? ತಪ್ಪು ಮಾತನ್ನು ನಾನು ತಪ್ಪಂತ ಸರಿ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ನೋಡ್ತಾ ಇರಿ. H60 ನ್ಯೂಸ್ ಅರ್ಥ ತಿಳಿಸಿ ತರ ಸತ್ಯದ ಕೈಗಳಲ್ಲಿ ವಂದನೆಗಳು.